ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಪ್ರಾಯೋಗಿಕ ಪಾಠ 10 ಪದ ಕವಾಯತು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಷಯ ಬಂದುಬಿಟ್ಟು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ಒಂದು ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಒಂದು ಪದ ಕವಾಯತು ಎಂಬಂಥ ಲೆಸನಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ ಸಾವಧಾನ್, ವಿಶ್ರಾಮ್, ಕದಮ್ ತಾಲ್, ಸಾಲು ವಿಭಜನೆ ಇಷ್ಟು ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಇದು ಬೇಕೇನು ನಮಗೆ ನಮ್ಮ ಎಕ್ಸಾಮ್ಗೆ ಅಂತಂದರೆ ಕೇಳ್ತಾರೆ ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ನಾಗೂ ಕೂಡ ಸ್ಕಿಲ್ಗಳ ಬಗ್ಗೆ ಪದಗಳ ಬಗ್ಗೆ ಈ ರೀತಿ ಕೇಳೋದರಿಂದ ನಾವು ಪ್ರಾಯೋಗಿಕ ಒಂದು ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತಾತ್ವಿಕ ವಿಭಾಗದ ಜೊತೆಗೆ ಈ ಒಂದು ಪ್ರಾಕ್ಟಿಕಲ್ ಅಂದರೆ ಪ್ರಾಯೋಗಿಕ ವಿಧಾನ ಕೂಡ ನಿಮ್ಮ ಅಧ್ಯಯನಕ್ಕಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿ ನೋಡೋಣ. ಚಲನೆಗಳು. ಪದ ಕವಾಯತು ಚಲನೆಗಳು ವಿದ್ಯಾರ್ಥಿಯ ಶರೀರದ ನಿಲುವನ್ನು ಸುಧಾರಿಸುವ ಹಾಗೂ ನೇರ ನಿಲುವಿಗೆ ಸಹಾಯಕವಾಗುವ ಉತ್ತಮ ದೈಹಿಕ ಚಟುವಟಿಕೆಯಾಗಿದೆ. ಏನಾಗಿದೆ? ಪದ ಕವಾಯತುಗಳು ವಿದ್ಯಾರ್ಥಿ ಏನು ಮಾಡ್ತಾರೆ, ಶರೀರದ ನಿಲುವನ್ನು ಸುಧಾರಿಸಬೇಕಾದರೆ, ಸಾವಧಾನ, ವಿಶ್ರಾಮ ಈ ರೀತಿಯಲ್ಲಿ ನಿಂತ್ಕೋಬೇಕಾದರೆ, ಉತ್ತಮ ದೈಹಿಕ ಚಟುವಟಿಕೆ ಹೊಂದಿರಬೇಕಾದರೆ ಅಲ್ಲಿ ಏನಿರಬೇಕು, ನಮಗೆ ಚಲನೆಗಳು ಮುಖ್ಯವಾಗಿ ಬೇಕು. ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮೂಡಿಸುತ್ತದೆ ಈ ಚಲನೆಗಳು. ಹಾಗಾಗಿ ಇಲ್ಲಿ ಕೆಲವು ಚಲನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಚಲನೆಗಳು ಯಾವಂದರೆ ಇವೆ ವಿಶ್ರಾಮ, ಸಾವಧಾನ, ಕದಮ್ ತಾಲು ಇವೆಲ್ಲ ಏನಂತೀವಿ ಚಲನೆಗಳಂತ ಕರಿತೀವಿ. ಈಗ ಸಾವಧಾನ ಎಲ್ಲರೂ ಮಾಡ್ತೀವಿ, ಆದರೆ ಹೆಂಗೆ ಯಾವ ಒಂದು ವಿಧಾನದಲ್ಲಿ ಮಾಡಬೇಕು ಅಂಥೇಳಿ ನೋಡಿರಿ. ಇಲ್ಲಿ ವಿ ಶೇಪ್ ಇರಬೇಕು. ನಮ್ಮ ಎರಡು ಕಾಲಿನ ಮಧ್ಯೆ ಮೊಣಕಾಲುಗಳು ಎಲ್ಲೂ ಬೆಂಡಾಗಿರಬಾರ್ದು, ಸ್ಟ್ರೇಟಾಗಿ ಇರಬೇಕು. ನಮ್ಮ ಎರಡು ಕೈ ನಮ್ಮ ದೇಹಕ್ಕೆ ಅಂಟಿಕೊಂಡಿರಬೇಕು, ಕೈ ಮುಷ್ಟಿಯಾಗಿ ಹಿಡಿದಿರಬೇಕು. ನೋಡಿರಿ ಏನಿದೆ ಸಾವಧಾನ್. ಆಜ್ಞೆ ಹೆಂಗೆ ಕೊಡಬೇಕಂದ್ರೆ ಕ್ಲಾಸ್ ಸಾವಧಾನ್ ಅಂತೇಳಿ ಆಜ್ಞೆಯನ್ನು ನಾವು ಕೊಡಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಅಟೆನ್ಷನ್ ಅಂತ ಕೂಡ ನಾವು ಕರಿತೀವಿ. ಕ್ಲಾಸ್ ಸಾವಧಾನ್ಗೆ ಏನಂತೀವಿ? ಅಟೆನ್ಷನ್ ಅಂತೇಳಿ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ. ಈ ಆಜ್ಞೆ ನೀಡಿದಾಗ ಎಡಗಾಲನ್ನು ಏನು ಮಾಡಬೇಕು? ಎತ್ತಿ ಬಲಗಾಲಿಗೆ ಜೋಡಿಸಬೇಕು. ಎಡಗಾಲನ್ನು ಎತ್ತಿ ನಾವು ಮಾಡಬೇಕು, ಬಲಗಾಲಿಗೆ ಜೋಡಿಸಬೇಕು. ಕೈಗಳು ಒಳಮುಖ ಮುಷ್ಟಿಯೊಂದಿಗೆ ತೊಡೆಯ ಪಕ್ಕಕ್ಕೆ ತರಬೇಕು. ಎರಡು ಪಾದಗಳ ನಡುವೆ ಹಿಮ್ಮಡಿ ಸೇರಿದಾಗ 6ರಿಂದ 7 ಅಂಗುಲಗಳ ಅಂತರ ಇರಬೇಕು. ಈ ರೀತಿ ವಿ ಶೇಪ್ ಇರುತ್ತಲ್ಲ, ಇಲ್ಲೇನಿರಬೇಕಂತೆ 6ರಿಂದ 7 ಅಂಗುಲ ಅಂತರವನ್ನು ಹೊಂದಿರಬೇಕು. ದೃಷ್ಟಿ ಭೂಮಿಗೆ ಸಮಾನಾಂತರವಾಗಿರಬೇಕು. ಪಾದಗಳು ವಿ ಆಕಾರದಲ್ಲಿ ಇರಬೇಕು. ಶರೀರ ಏನು ಮಾಡಬಾರ್ದು? ಅಲಗಡಬಾರ್ದು. ನಮ್ಮ ಎರಡು ಪಾದಗಳ ಮಧ್ಯೆ 6ರಿಂದ 7 ಅಂಗುಲಗಳ ಅಂತರವನ್ನು ಹೊಂದಿರಬೇಕು. ದೃಷ್ಟಿ ಏನಿರಬೇಕು? ನಮ್ಮ ಭೂಮಿಗೆ ಸಮಾನಾಂತರವಾಗಿ ನಮ್ಮ ದೃಷ್ಟಿ ಇರಬೇಕು. ಪಾದಗಳ ಮಧ್ಯೆ ವಿ ಆಕಾರವನ್ನು ಕಾಣ್ತಿರಬೇಕು. ಶರೀರ ಸ್ಟಿಪ್ ಆಗಿರಬೇಕು, ಅಲ್ಲಿ ಯಾವುದೇ ರೀತಿ ಅಲ್ಲಾಡದಂಗೆ ಮಾಡಬಾರ್ದು. ಇದಕ್ಕೆ ಅಂತೀವಿ ಸಾವಧಾನ್ ಅಂಥೇಳಿ ಕರಿತೀವಿ. ಈಗ ವಿಶ್ರಾಮ್. ಇದು ಆಜ್ಞೆ ಏನು ಕೊಡಬೇಕಂದ್ರೆ ಕ್ಲಾಸ್ ವಿಶ್ರಾಮ್. ಈ ಆಜ್ಞೆ ನೀಡಿದಾಗ ಏನು ಮಾಡಬೇಕು ವಿದ್ಯಾರ್ಥಿ ಅಂತ ನೋಡಿ, ಇದಕ್ಕೆ ಸ್ಟ್ಯಾಂಡರ್ಟೀಸ್ ಅಂತ ಕೂಡ ನಾವು ಕರಿತೀವಿ. ಈ ಒಂದು ಆಜ್ಞೆ ನೀಡಿದಾಗ ವಿದ್ಯಾರ್ಥಿಗಳು ಎಡಗಾಲನ್ನು ಎತ್ತಿ ಎಡಗಡೆ 1.5 ಅಡಿಯಷ್ಟು ಎಡಗಾಲನ್ನು ಎತ್ತಿ ಎಡಗಡೆಗೆ ನೋಡಬೇಕು 1.5 ಅಡಿಯಷ್ಟು ಬಲಗಾಲಿನಿಂದ ಪಕ್ಕಕ್ಕೆ ಇಡಬೇಕು. ನಮ್ಮ ಬಲಗಾಲಿನಿಂದ ಪಕ್ಕಕ್ಕೆ ಇಡಬೇಕು. ಹಾಗೂ ಕೈಗಳನ್ನು ದೇಹಕ್ಕೆ ಅಂಟಿಕೊಂಡಂತೆ ಹಿಂದಕ್ಕೆ ತಂದು ಎಡಗೈನ ಹಸ್ತದ ಮೇಲೆ ಬಲಗೈ ಹಸ್ತದ ಹಿಂಭಾಗವನ್ನಿಟ್ಟು ಎಡಗೈ ಹೆಬ್ಬೆರಳು ಒಳಭಾಗಕ್ಕೆ, ಬಲಗೈ ಹೆಬ್ಬೆರಳು ಮೇಲ್ಭಾಗಕ್ಕೆ ಬರುವಂತೆ ಕೈಗಳನ್ನು ಇಡಬೇಕು, ನೇರವಾಗಿರಬೇಕು. ಎರಡು ಕಾಲುಗಳ ಮೇಲೆ ಏನಿರಬೇಕು? ಸಮಾನಾಗಿ ಭಾರವನ್ನು ಹಾಕಿರಬೇಕು. ಇದಕ್ಕೇನಂತಿದ್ದು ವಿಶ್ರಾಮ್ ಅಂತೇಳಿ ಕರಿತೀವಿ. ಇದು ಪೊಸಿಷನ್, ವಿಶ್ರಾಮ್ ಪೊಸಿಷನ್. ಈಗ ಆರಾಮ್ಸೆ ಇದನ್ನು ಕೂಡ ಒಂದು ಚಲನೆಯಾಗಿರ್ತೈತೆ. ಅದಕ್ಕೆ ಸ್ಟ್ಯಾಂಡ್ ಈಜ್ ಅಂತೇಳಿ ಕರಿತೀವಿ. ಸ್ಟ್ಯಾಂಡ್ ಈಜಿ ಅಂತೇಳಿ ಕೂಡ ನಾವು ಕರಿತೀವಿ. ಆಜ್ಞೆ ಕ್ಲಾಸ್ ಆರಾಮ್ಸೆ ಅಂತ ಕೂಡ ಆಜ್ಞೆ ನೀಡ್ತಾರೆ. ಈ ಆಜ್ಞೆ ನೀಡಿದಾಗ ವಿಶ್ರಾಮ ಸ್ಥಿತಿಯಲ್ಲಿರುವಂಥ ವಿದ್ಯಾರ್ಥಿಗಳು ಹಿಂದೆ ಕಟ್ಟಿದ ಕೈಗಳನ್ನು ಸಡಿಲಿಸಿ ನಿಲ್ಲಬೇಕು. ವಿಶ್ರಾಮ ಸ್ಥಿತಿಯಲ್ಲಿರುವಂಥ ವಿದ್ಯಾರ್ಥಿಗಳು ನಿಲ್ಲಬೇಕು. ಮತ್ತಷ್ಟು ನಮಗೆ ರಿಲ್ಯಾಕ್ಸ್ ಸಿಕ್ಕಿದಂಗೆ ಆಗ್ತದೆ ಆರಾಮ್ಸೆ ಅಂದಾಗೆ. ಆದರೆ ಕೈಗಳನ್ನು ಬೇರೆ ಬೇರೆ ಮಾಡಿಕೊಡೋದು, ಸ್ವಲ್ಪ ರಿಲ್ಯಾಕ್ಸಾಗಿ ಫ್ರೀ ಬಿಡ್ಬೋದು. ಆದರೆ ಆ ವಿಶ್ರಾಮ ಕೈ ಹಿಂದೆ ಕಟ್ಟಿರ್ತೀವಲ್ಲ ಅದನ್ನು ಏನು ಮಾಡ್ಬಾರ್ದು, ಬೇರೆ ಬೇರೆ ಮಾಡಬಾರ್ದು. ಕದಮ್ ತಾಲ್. ಮಾರ್ಕ್ ಟೈಮ್ ಮಾರ್ಚ್. ಆಜ್ಞೆ ಕ್ಲಾಸ್ ಕದಮ್ ತಾಲ್ ಆಜ್ಞೆ ನೀಡಿದಾಗ ಏಕ ಎಣಿಕೆಗೆ ಎಡಗಾಲನ್ನು ಎತ್ತಿ ನೆಲಕ್ಕೆ ಹೊಡೆದು ಬಲಗಾಲನ್ನು ಏನು ಮಾಡಬೇಕು? ಮೇಲಕ್ಕೆ ಎತ್ತೋದು. ದೋ ಎಣಿಕೆಗೆ ಏನು ಮಾಡಬೇಕು? ಒಂದು ನಂಬರ್ ಹೇಳಿದಾಗ ಏನು ಮಾಡಬೇಕು? ಏಕ ಎಣಿಕೆ ಹೇಳಿದಾಗ ಎಡಗಾಲನ್ನು ಎತ್ತಿ ನೆಲಕ್ಕೆ ಹೊಡೆದು
ಬಲಗಲನ್ನು ಮೇಲಕ್ಕೆ ಎತ್ತಬೇಕು. ದೋ ಎಣಿಕೆಗೆ ಬಲಗಲನ್ನು ಮೇಲಕ್ಕೆ ಎತ್ತುವುದು. ಈ ರೀತಿ ಏನು ಮಾಡಬೇಕು, ಏಕ್ ದೋ ಅಂಥೇಳಿ ಎಣಿಕೆಗೆ ಅನುಗುಣವಾಗಿ ಕದಂ ತಾಲನ್ನು ಮುಂದುವರಿಸಬೇಕು. ಇದು ನಾವೆಲ್ಲ ಮಾಡಿರ್ತೀವಿ, ನಮಗಿದು ಏನಂದರೆ ಡಿಫಿಕಲ್ಟ್ ಆಗೋದಿಲ್ಲ, ಗೊತ್ತಿರುತ್ತೆ. ಆದರೆ ನಾವು ಸ್ಟೂಡೆಂಟ್ಗಳಿಗೆ ಹೇಳೋ ಟೈಮಾಗ ಸ್ವಲ್ಪ ಬಿಡಿ ಮಾಡಿ ತೋರಿಸಿ ಹೇಳಬೇಕು. ಈ ಸಂದರ್ಭದಲ್ಲಿ ಶರೀರ ಏನಿರಬೇಕು, ನೇರವಾಗಿರಬೇಕು. ಕೈಗಳನ್ನು ಬೀಸದೆ ತೊಡೆಯ ಪಕ್ಕದಲ್ಲಿ ಇರಬೇಕು. ಇಲ್ಲಿ ಯಾವುದೇ ರೀತಿ ಕೈಯನ್ನು ಬೀಸಬಾರ್ದು. ಈಗ ಥಾಮ್, ಕ್ಲಾಸ್ ಹಾಲ್ಟ್ ಅಂತೇಳಿ ಇಂಗ್ಲೀಷಲ್ಲಿ ನಾವು ಕರಿತೀವಿ. ಈ ಆಜ್ಞೆ ನೀಡಿದಾಗ ಕದಂ ತಾಲ್ ಮಾಡುತ್ತಿರುವಾಗಲೇ ಕ್ಲಾಸ್ ಥಾಮ್ ಆಜ್ಞೆ ನೀಡ್ತಾರೆ. ಆವಾಗ ಬಲಗಾಲಿನ ಮೇಲೆ ಏನು ಮಾಡಬೇಕು, ನಾವು ಥಾಮ್ ಆಜ್ಞೆ ನೀಡಬೇಕು. ಬಲಗಾಲ ಮೇಲೆ ನೋಡಬೇಕು, ಎಂಡ್ ಮಾಡಬೇಕು. ಎಡಗಲನ್ನು ಏಕ್ ಎಣಿಕೆಗೆ ನೆಲಕ್ಕೆ ಹೊಡೆದು ಬಲಗಲನ್ನು ಎಣಿಕೆ ದೋ ಹೇಳಿ ಎಡಗಲಿಗೆ ಸೇರಿಸಿ ಸೌದಾನ ಸ್ಥಿತಿಗೆ ಬರಬೇಕು. ಇದಕ್ಕೆ ಏನಂತೀವಿ, ಕ್ಲಾಸ್ ಥಮ್ ಅಂಥೇಳಿ ಅಥವಾ ಕ್ಲಾಸ್ ಹಾಲ್ಟ್ ಅಂಥೇಳಿ ಕರಿತೀವಿ. ಇದೇ ಕದಂ ತಾಲ್ ಪೊಸಿಷನ್. ಇವಾಗ ಸಾಲು ವಿಭಜನೆ 3 ಸಾಲು ಮಾಡಬೇಕಾಗಿದೆ ಅಂದರೆ ನೋಡಿರಿ, ಸಾಲು ವಿಭಜನೆ ಹೆಂಗೆ ಮಾಡಬೇಕಂತೇಳಿ. ಮೊದಲನೇ ಆಜ್ಞೆ, ಕ್ಲಾಸ್ ಲಂಬಾ ದಹಿನೆ ಛೋಟಾ ಬಾಹೆ ಮೇರೆ ಸಾಮ್ನೆ ಏಕ್ ಲೈನ್ ಬನ್. ಮೊದಲನೇ ಆಜ್ಞೆ ನೋಡಬೇಕು, ಕ್ಲಾಸ್ ಲಂಬಾ ದಹಿನೆ ಛೋಟಾ ಬಾಯಿ ಅಂದರೆ ಚಿಕ್ಕವರೆಲ್ಲ ಏನು ಮಾಡಬೇಕು, ನಮ್ಮ ಮುಂದೆ ಬರಬೇಕು, ದೊಡ್ಡವರೆಲ್ಲ ಏನು ಮಾಡಬೇಕು, ಹಿಂದೆಗಡೆ ಹೋಗಿ ನಿಂತ್ಕೋಬೇಕು. ಅಂದರೆ ನಮ್ಮ ಎಡಗಡೆಗೆ ಏನು ಮಾಡಬೇಕು, ಹೈಟ್ ಕಡಿಮೆ ಇರೋದು ನಿಂತ್ಕೋಬೇಕು. ನಮ್ಮ ಬಲಗಡೆಗೆ ಏನು ಮಾಡಬೇಕು, ಹೈಟ್ ಇರೋದು ಏನು ಮಾಡಬೇಕು, ನಿಂತ್ಕೋಬೇಕು. ಈಗ ಸಾಲು ವಿಭಜನೆ 3 ಲೈನ್ 3 ಸಾಲು ಹೆಂಗೆ ಮಾಡ್ಬೇಕಂತ ಹೇಳ್ರಿ. ಮೊದಲನೇ ಆಜ್ಞೆ ಏನು ಮಾಡ್ತಾರೆ ಅಂದರೆ, ಕ್ಲಾಸ್ ಲಂಬಾ ದಹಿನೆ ಛೋಟಾ ಬಾಯೆ ಮೇರೆ ಸಾಮ್ನೆ ಏಕ್ ಲೈನ್ ಬನ್. ಹೈಟ್ ವೈಸ್ ಏನು ಮಾಡಬೇಕು, ನಮ್ಮ ಮುಂದೆ ಒಂದು ಲೈನನ್ನು ಮಾಡಬೇಕು ಹೈಟ್ ವೈಸು. ಎರಡನೇ ಆಜ್ಞೆ ಏನು ಇಡಬೇಕು ಅಂತಂದರೆ, ಕ್ಲಾಸ್ ದಹಿನೆ ಸೆ ಏಕ್ ಸೆ 3 ತಕ್ ಗಿಂತಿ ಕರ್. ಅಂದರೆ ವಿದ್ಯಾರ್ಥಿಗಳು ಮಾಡಬೇಕು, ಬಲಗಡೆಯಿಂದ ಏಕ್ ದೋ ತೀನ್ ಅಂಥೇಳಿ ಎಣಿಸ್ಬೇಕು. ದಹಿನೇಸೆ ಅಂದರೆ ಏನಿಲ್ಲಿ ಬಲಗಡೆಯಿಂದ ಅಂತ ಅರ್ಥ. ಮೂರನೇ ಆಜ್ಞೆ ಏನಿಡಬೇಕಂದ್ರೆ, ನಂಬರ್ 1 ಅಪ್ನೆ ಜಾಗ ಪರ್ 1 ನಂಬರ್ ಇದ್ರೆ ಅವ್ರ ಪ್ಲೇಸಲ್ಲಿ ನಿಂತ್ಕೋಬೇಕು. 2 ನಂಬರ್ 2 ಕದಮ್ ಆಗಿ, 2 ನಂಬರ್ ಇದ್ದರು 2 ಹೆಜ್ಜೆ ಮುಂದೆ ಇಡಬೇಕು. 3 ನಂಬರ್ 4 ಕದಮ್, 3 ನಂಬರ್ ಇದ್ದರು 4 ಹೆಜ್ಜೆ ಹಾಗೆ ಅಂದರೆ ಮುಂದಕ್ಕೆ ಬರಬೇಕು. ಕತರೆ ಫೈಲ್ ಜಾವು, ವಿದ್ಯಾರ್ಥಿಗಳು ಆಜ್ಞೆಗೆ ಅನುಗುಣವಾಗಿ ಏನು ಮಾಡ್ತಾರೆ, 3 ಸಾಲನ್ನು ವಿಭಜನೆ ಮಾಡ್ತಾರೆ. ಈ ರೀತಿ ಆಜ್ಞೆಯನ್ನು ನೀಡಬೇಕು. 4ನೇ ಆಜ್ಞೆ ಏನಿರಬೇಕಂದ್ರೆ, ಕ್ಲಾಸ್ ದೈನೆ ಚಲೆಗ ದೈನೆ ಮೂಡ್ ಅಂಥೇಳಿ ಆಜ್ಞೆಯನ್ನು ನೀಡಿದಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವಾಗ ದಹಿನೆ ಅಂದ್ರೇ ಬಲಗಡೆ ಅಂತ ಅರ್ಥ. ವಿದ್ಯಾರ್ಥಿಗಳು ಈ ಆಜ್ಞೆ ನೀಡಿದಾಗ ಬಲಗಡೆಗೆ ತಿರುಗಿ ಏನು ಮಾಡ್ತಾರೆ ಅಂದರೆ, ಒಂದು ಕೈ ಅಳತೆ ತೆಗೆದುಕೊಂಡು 3 ಸಾಲುಗಳ ರಚನೆಯನ್ನು ಮಾಡ್ತಾರೆ. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕಲಿಸಿರುವ ಪದಕವಾಯಿತು ಹಂತಗಳನ್ನು ರೂಢಿಸಿಕೊಳ್ಳಲು ಅನುವಾಗುವಂತೆ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಬೇಕು. ಇವೆಲ್ಲ ನಾವು ಪ್ರಾಕ್ಟಿಕಲಾಗಿ ಮಾಡಿಸ್ಬೇಕು ವಿದ್ಯಾರ್ಥಿಗಳಿಗೆ. ಆವಾಗ ನಮ್ಗೆ ಏನಾಗ್ತೈತೆ, ಅನುಕೂಲ ಆಗ್ತೈತಿ. ಇಷ್ಟು ಪದಕವಾಯಿತು ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.